ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣ ಆಯಿತು. 11 ಜನ ಸಾವನ್ನಪ್ಪಿದ್ರು, 30ಕ್ಕಿಂತ ಹೆಚ್ಚು ಜನ ಗಾಯಗೊಂಡರು. ಇವತ್ತು ಹೈಕೋರ್ಟ್ನಲ್ಲಿ PIL ವಿಚಾರಣೆ ಇದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೈಕೋರ್ಟ್ನಲ್ಲಿ PIL ವಿಚಾರಣೆ ಇದೆ. ಇನ್ನು ಪ್ರತಿವಾದಿಗಳಿಗೆ ಸರ್ಕಾರದ ವರದಿಯ ಪ್ರತಿ ಕೂಡ ಸಲ್ಲಿಕೆ ಆಗ್ತದೆ. ಹೈಕೋರ್ಟ್ ಸೂಚನೆಯಂತೆ ವರದಿಯ ಪ್ರತಿ ಸಲ್ಲಿಕೆ ಮುಚ್ಚಿದ ಲಕೋಟೆಯಲ್ಲಿ ಸರ್ಕಾರ ನೀಡಿದ ವರದಿ ಇವತ್ತು ಅದರದ್ದು ವಿಚಾರಣೆ ಆಗ್ತದೆ. ಇವತ್ತು ಕೋರ್ಟ್ ಮುಖೇನವಾಗಿ ಮುಚ್ಚಿದ ಲಕೋಟೆ ಓಪನ್ ಆಗ್ತದೆ. ಮುಚ್ಚಿದ ಲಕೋಟೆಯಲ್ಲಿ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರುವಂಥ ಒಂದು ಘಟನೆ ಏನಿದೆಯಲ್ಲ, ಯಾರು ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ 30 ವರ್ಷದ ಒಳಗಿನವರೇ ಸತ್ತಿರುವಂಥದ್ದು. RCB ವಿಜಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದವರು ಮಸಣ ಸೇರಿಬಿಟ್ರು. ಅಂದರೆ ಇಲ್ಲಿ ಯಾವುದೂ ರೀತಿಯಾದಂತಹ ಒಂದು ಅವ್ಯವಸ್ಥೆ ಇತ್ತು. ಯಾವುದೇ ಪ್ಲ್ಯಾನ್ ಇಲ್ಲದೇ ಮಾಡಿರುವಂಥ ಕಾರ್ಯಕ್ರಮ. ಒಂದೇ ದಿನ ಎರಡೆರಡು ಕಾರ್ಯಕ್ರಮಗಳನ್ನು ಮಾಡಿದರು. ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮ, ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವ, ಹೀಗೆ ಒಂದೇ ದಿನ ಎರಡೆರಡು ಕಾರ್ಯಕ್ರಮವನ್ನು ಪ್ಲ್ಯಾನ್ ಮಾಡಿಕೊಂಡಿದ್ರು. ಆದರೆ ಈ ಒಂದು ಕಾರ್ಯಕ್ರಮದ ಹೊಣೆಗಾರರು ಯಾರು ಅಂತ ಸರ್ಕಾರ ಪ್ರಶ್ನೆ ಮಾಡಿದರೆ ಸಾರ್ವಜನಿಕರು, ಇದಕ್ಕೆ ಪೊಲೀಸ್ನವರು ಕಾರಣ ಅಂತ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡಿದರು. ಇದಕ್ಕೆ RCB ಕಾರಣ ಅಂತ RCBಯ ಕೆಲವು ಸಿಬ್ಬಂದಿಗಳನ್ನು ಅರೆಸ್ಟ್ ಆದರು. ಜೊತೆಗೆ KSCಯ ಸಿಬ್ಬಂದಿಗಳು ಅವರು ಕೂಡ ರಾಜೀನಾಮೆ ಕೊಡಬೇಕಾಯಿತು ಆ ಪೋಸ್ಟ್ಗೆ. ಇನ್ನು DNS ಸಂಸ್ಥೆಯ ಸಿಬ್ಬಂದಿಗಳನ್ನು ಕೂಡ ಅರೆಸ್ಟ್ ಮಾಡಿದರು. ಈಗ ಗುಪ್ತಚರ ಇಲಾಖೆನೇ ಇದಕ್ಕೆ ನೇರ ಕಾರಣ ಅಂತ ಇದೇ ಡಿ-ಕುನ್ನ ಒಂದು ಸಮಿತಿಯನ್ನು ಸರ್ಕಾರ ರಚನೆ ಮಾಡಿತ್ತು. ಆ ಡಿ-ಕುನ್ನ ವರದಿಯನ್ನು ಸಲ್ಲಿಕೆ ಮಾಡಿದರು. ಗುಪ್ತಚರ ಇಲಾಖೆಯ ವೈಫಲ್ಯವೇ ಇದಕ್ಕೆ ಕಾರಣ ಅಂತ ಮೊನ್ನೆ ಡಿ-ಕುನ್ನ ಒಂದು ತನಿಖಾ ತಂಡ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಬಂದಂತಹ ಮಾಹಿತಿ ಅದು. ಹಾಗಾಗಿ ಈಗ ಆಲ್ರೆಡಿ ಬೆಂಗಳೂರು ಪೊಲೀಸ್ ಕಮಿಷನರ್ನು ಕೂಡ ಈಗ ಅಮಾನತು ಮಾಡಿದರು. ಈಗ ಬೆಂಗಳೂರು ಪೊಲೀಸ್ ಕಮಿಷನರು ಜೊತೆಗೆ ಗುಪ್ತಚರ ಇಲಾಖೆಯ ADGP ಅವರು ವರ್ಗಾವಣೆ ಆಯಿತು. 3 ಜನ IPS ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಹಾಗಾಗಿ ಇಷ್ಟೆಲ್ಲ ನಡೀತು. ಇವತ್ತು ಹೈಕೋರ್ಟ್ನಲ್ಲಿ ಈಗ PIL ಸಲ್ಲಿಕೆ ಆಗಿದೆ. ಅದರ ವಿಚಾರಣೆ ಇವತ್ತಿದೆ. ಏನಾಗುತ್ತೆ ನೋಡಬೇಕು.